ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ಮಹಾಭಾರತದ ಕಥಾಸಕ್ತರೆ, ಪ್ರಧಾನವಾಗಿ ಮಹಾಭಾರತದ ಕಥೆಯೇ ನಮ್ಮ ಉದ್ದೇಶವಾಗಿರೋ ಕಾರಣದಿಂದ ಮಹಾಭಾರತದ ಮೂಲ ಪುರುಷನಾಗಿರತಕ್ಕಂತಹ ಚಂದ್ರನನ್ನ ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಚಂದ್ರ ಅಂದರೆ ಬೇರೆ, ಚಂದ್ರಮಂಡಲ ಅಂದರೆ ಬೇರೆ. ಆ ಚಂದ್ರ ಅನ್ನತಕ್ಕಂಥದ್ದು ಒಂದು ಪದವಿ. ಆ ಪದವಿಯಲ್ಲಿ ದೇವತೆಗಳು ಬದಲಾವಣೆ ಆಗ್ತಾ ಇರ್ತಾರೆ. ಈಗ ಇರತಕ್ಕಂಥ ಚಂದ್ರ ವಸು ಅನ್ನತಕ್ಕಂಥವನು ನಮ್ಮ ಮಹಾಭಾರತದ ಮೂಲ ಪುರುಷನಾಗಿರತಕ್ಕಂತಹ ಚಂದ್ರನ ಸ್ಥಾನದಲ್ಲಿ ಇದ್ದಂತಹ ವ್ಯಕ್ತಿ ಆತ್ರೇಯ, ಅಂದರೆ ಅತ್ರಿ ಮಹರ್ಷಿಗಳ ಮಗ. ಅಂದರೆ ಅತ್ರಿ ಮಹರ್ಷಿಗಳಿಗೆ ಬ್ರಹ್ಮ ಕೊಟ್ಟ ವರದಿಂದಾಗಿ ಬಂದಂತಹ ಶಶಿ, ಇಂದು, ವಿಧು ಇತ್ಯಾದಿ ಅಮೃತಕಿರಣ ಅನ್ನತಕ್ಕಂತಹ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಅತ್ರಿ ಮಹರ್ಷಿಗಳ ಪುತ್ರ ಸ್ವಯಂಭೂ ಮನ್ವಂತರದಲ್ಲಿ ಚಂದ್ರಸ್ಥಾನದಲ್ಲಿ ಕುಳಿತಿದ್ದಾನೆ. ಆ ಚಂದ್ರನಿಗೆ ದಕ್ಷ ಪ್ರಜಾಪತಿ ತನ್ನ 27 ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿದ್ದಾನೆ. ಚಂದ್ರನ ಆಸಕ್ತಿ ರೋಹಿಣಿಯಲ್ಲಿ ಜಾಸ್ತಿಯಾಗಿ ಉಳಿದವರು ಅಪ್ಪನಲ್ಲಿ ದೂರನ್ನು ಕೊಟ್ಟ ಮೇಲೆ ಅಪ್ಪ ಹೇಳಿದ, ಅಂದರೆ ಮಾವ ಹೇಳಿದಂತಹ ತಿಳುವಳಿಕೆಯನ್ನು ಕೇಳದೆ ಚಂದ್ರ ರೋಹಿಣಿಯಲ್ಲೇ ಹೆಚ್ಚು ಆಸಕ್ತಿಯನ್ನು ತೋರಿಸಿ ಉಳಿದವರನ್ನು ಅಲಕ್ಷಿಸಿದ ಕಾರಣ ಮಾವ ಶಾಪ ಕೊಟ್ಟ, ನಿನಗೆ ಕ್ಷಯರೋಗ ಬಂದು ನಿನ್ನ ಯೌವನ ಕುಗ್ಗಿ ಹೋಗಲಿ, ನಿನ್ನ ಕಾಂತಿ ಕೆಟ್ಟು ಹೋಗಲಿ ಅಂತ. ಚಂದ್ರನಿಗೆ ಕಾಂತಿ ಹೋಯಿತು ಅಂದರೆ ಚಂದ್ರಮಂಡಲವೇ ಕಾಂತಿ ಹೋಯಿತು ಅಂತ. ಚಂದ್ರಮಂಡಲಕ್ಕೆ ಕಾಂತಿ ಹೋಯಿತು ಅಂದರೆ ಬೆಳಕಿಗೆ ಚಂದ್ರನೇ ಇಲ್ಲ ಅಂತ. ಬೆಳಕೇ ಚಂದ್ರನಲ್ಲಿ ಇಲ್ಲ ಅಂತಂತ ಹೇಳಿದರೆ ಇಡೀ ಭೂಮಿಗೆ ಚಂದ್ರ ದರ್ಶನವಿಲ್ಲ. ರಾತ್ರಿಯ ಹೊತ್ತು ಕಾರ್ಗತ್ತಲು. ಈ ನೋವನ್ನು ಅವನು ಅನುಭವಿಸೋದಲ್ಲದೆ ಇಡೀ ದೇವತೆಗಳ ಸಮೂಹ, ಜನರು ಎಲ್ಲ ಅನುಭವಿಸ್ತಾ ಇದ್ದಾರೆ. ಯಾಕೆ ಅಂದರೆ ಚಂದ್ರನನ್ನು ಔಷಧೀಶ ಅಂತ ಕರೀತಕ್ಕದ್ದು. ಅಂದರೆ ಸಸ್ಯಗಳಲ್ಲಿ ಇರತಕ್ಕಂತಹ ರಸಕ್ಕೆ ಕಾರಣ ಆತ. ಅದರಿಂದಾಗಿಯೇ ಔಷಧಿಗಳು ತಯಾರಾಗತಕ್ಕಂಥದ್ದು, ಔಷಧೀಶ. ಅದರಲ್ಲಿಯೂ ನಾನು ಉಪನ್ಯಾಸ ಮುಂದುವರಿಸಿದಾಗ ವೈದಿಕವಾಗಿ ಹೇಗೆ ಚಂದ್ರನಿಗೆ ಸಂಬಂಧಪಟ್ಟ ವಿಷಯ ಒಂದು ಇಡೀ ಮಂಡಲವನ್ನೇ ಆವರಿಸಿಬಿಟ್ಟಿದೆ ಎನ್ನುವುದನ್ನು ನಾನು ಮಾತನಾಡಲಿದ್ದೇನೆ. ಅದರಿಂದಾಗಿ ಆತನಿಗೆ ಬಂದಂತಹ ಹೆಸರು ಏನು, ಅದು ಹೇಗೆ ಇಡೀ ಮಂಡಲಕ್ಕೆ ಆತ ವ್ಯಾಪ್ತನಾಗಿದ್ದಾನೆ, ಇವುಗಳನ್ನೆಲ್ಲ ನಾನು ಮುಂದೆ ಮಾತಾಡ್ತೀನಿ. ಸದ್ಯಕ್ಕೆ ಮಾವನಿಂದ ಶಪ್ತನಾಗಿರತಕ್ಕಂತಹ ಚಂದ್ರ ತಪಸ್ಸನ್ನು ಮಾಡಿ ಈಶ್ವರ ಪ್ರತ್ಯಕ್ಷನಾಗಿದ್ದಾನೆ. ಪ್ರತ್ಯಕ್ಷನಾಗಿ ಆತನಿಗೆ ಬಂದಿದ್ದಂತಹ ಕ್ಷಯರೋಗವನ್ನು ನಿವಾರಣೆ ಮಾಡಿ, ಆದರೆ ನಾನು ಏನೇ ವರ ಕೊಟ್ಟರೂ ಮಾವನ ಶಾಪವನ್ನು ಸಂಪೂರ್ಣವಾಗಿ ತೆಗೆದುಹಾಕುವಂತಿಲ್ಲ. ಯಾಕೆಂದರೆ ಆತ ತಂದೆ ಇದ್ದಂತೆ. ಪಿತೃಶಾಪವನ್ನು ನಿವಾರಣೆ ಮಾಡೋದು ಕಷ್ಟ. ಹೆಣ್ಣನ್ನು ಕೊಟ್ಟರೆ ಕಣ್ಣನ್ನು ಕೊಟ್ಟ ಅನ್ನತಕ್ಕಂಥದ್ದು ನಮ್ಮಲ್ಲಿ ಗಾದೆ. ಹಾಗೆ ಕಣ್ಣನ್ನು ಕೊಟ್ಟಂತಹ ವ್ಯಕ್ತಿ ಕಾನೂನುಬದ್ಧವಾಗಿ ತಂದೆ ಇದ್ದಂತೆ, ತಂದೆಯೇ. ಅದು ಕಾರಣ ಪಿತೃಶಾಪ. ತಂದೆ ಏನಾದರೂ ನೊಂದುಕೊಂಡು ಮಗನಿಗೆ ನೀನು ಕೆಟ್ಟದಾಗಲಿ ಏನ್ಬಿಟ್ರೆ ಅನ್ನಲ್ಲ, ಅನ್ನೋದೇ ಇಲ್ಲ ಯಾವ ತಂದೆ ಅಂತಾನೆ. ಅಕಸ್ಮಾತ್ ಅಷ್ಟು ತಲೆಕೆಡಿಸಿದ್ದರೆ ಮಗ ಆ ಶಾಪವನ್ನು ಕೊಟ್ಟರೆ ಅದಕ್ಕೆ ಪರಿಹಾರ ಇಲ್ಲ. ಅದನ್ನೇ ಈಶ್ವರ ಹೇಳಿದ, ತಂದೆಯ ಸ್ಥಾನದಲ್ಲಿ ಇರತಕ್ಕಂತಹ ಮಾವನಾಗಿರತಕ್ಕಂತಹ ದಕ್ಷ ಪ್ರಜಾಪತಿ ನಿನಗೆ ಕೊಟ್ಟ ಶಾಪವನ್ನು ಸಂಪೂರ್ಣವಾಗಿ ನಾನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಒಂದೇ ಒಂದು ಪರಿಹಾರ ಅಂದರೆ ದಿವಸದಿಂದ ದಿವಸಕ್ಕೆ
ನಿನ್ನ ಪ್ರಕಾಶ ಕುಗ್ಗಿ ಅಮಾವಾಸ್ಯೆಯಲ್ಲಿ ನೀನು ಸಂಪೂರ್ಣವಾಗಿ ಕಾಣದಾದರೆ ಆಗ ನಾನು ನನ್ನ ವರ ಕೊಟ್ಟು ನಿನ್ನನ್ನು ಒಂದೊಂದು ದಿವಸಕ್ಕೂ ಒಂದೊಂದು ಕಳೆಯನ್ನು ಕೊಡ್ತಾ ಹೋಗ್ತೀನಿ ಅಂತ ಹೇಳಿದೆ. ಅಂತ ಹೇಳಿ ಚಂದ್ರನಿಗೆ ಒಂದು ಮಾತು ಹೇಳಿದೆ. ಈ ವ್ರತ ಸಂಪೂರ್ಣವಾಗಬೇಕಾಗಿದ್ದರೆ, ಈ ತಪಸ್ಸು ಶುಭದಲ್ಲಿ ಮುಕ್ತಾಯವಾಗಬೇಕಾಗಿದ್ದರೆ, ನಾನು ಕೊಟ್ಟಂತಹ ವರ ನಿನಗೆ ಎಲ್ಲ ಕಾಲದಲ್ಲಿಯೂ ಜಾರಿಯಾಗಬೇಕಾಗಿದ್ದರೆ ನೀನು ಒಂದು ಕೆಲಸವನ್ನು ಮಾಡಬೇಕು. ಆ ಕೆಲಸ ಏನು ಅಂದರೆ ಅಂತ ಹೇಳಿ ನಾವು ಹಿಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡಿದ್ದೆವು. ಇಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ? ನಮಿಸಿ ನಾರಾಯಣನ ನರನ ಪುರುಷೋತ್ತಮನ ವ್ಯಾಸವಾಗ್ದೇವಿಯರ ಬಳಿಕ ಪೇಳ್ವುದು ಜಯವ. ಈಶ್ವರ ಹೇಳ್ತಾ ಇದ್ದಾನೆ, ನೋಡಪ್ಪ ಚಂದ್ರ, ಹಿಂದೆ ಬ್ರಹ್ಮ ಹಾಗೂ ವಿಷ್ಣುಗಳ ಮಧ್ಯದಲ್ಲಿ ಒಂದು ಪುಟ್ಟ ಕಲಹ ಏರ್ಪಡ್ತು. ಅದೊಂದು ದೊಡ್ಡ ಕಥೆ. ಅದರ ಅಂತ್ಯದಲ್ಲಿ ನಾನು ಸ್ವಯಂಭೂವಾಗಿ ಜ್ಯೋತಿರ್ಲಿಂಗವಾಗಿ ನಾನು ಉದ್ಭವಿಸಿದೆ. ಆ ಜ್ಯೋತಿರ್ಲಿಂಗ ಆನಂತರದಲ್ಲಿ ಭಾರತದ 12 ಕ್ಷೇತ್ರಗಳಲ್ಲಿ ನೆಲೆ ನಿಲ್ಲಿತು. ಸೌರಾಷ್ಟ್ರೇ ಸೋಮನಾಥಂಚ, ಶ್ರೀಶೈಲೇ ಮಲ್ಲಿಕಾರ್ಜುನಂ, ಉಜ್ಜಯಿನ್ಯಾಂ ಮಹಾಕಾಲಂ ಓಂಕಾರಮಮಲೇಶ್ವರಂ, ಪರಲ್ಯಾಂ ವೈದ್ಯನಾಥಂಚ ಡಾಕಿನ್ಯಾಂ ಭೀಮಶಂಕರಂ, ಸೇತು ಬಂಧೇತು ರಾಮೇಶಂ ನಾಗೇಶಂ ದಾರುಕಾವನೆ, ವಾರಾಣಸ್ಯಾಂತು ವಿಶ್ವೇಶಂ ತ್ರ್ಯಂಬಕಂ ಗೌತಮೀತಟೆ, ಹಿಮಾಲಯೇತು ಕೇದಾರಂ ಘೃಸೃಣೇಶಂ ಶಿವಾಲಯೇ ಅನ್ನತಕ್ಕಂತಹ 12 ಜ್ಯೋತಿರ್ಲಿಂಗಗಳು 12 ದಿವ್ಯ ಕ್ಷೇತ್ರಗಳಲ್ಲಿ ನೆಲೆಸಿವೆ. ಇದರಲ್ಲಿ ಅತ್ಯಂತ ಪ್ರಮುಖವಾದದ್ದು, ಅತ್ಯಂತ ಶ್ರೇಷ್ಠವಾದದ್ದು, ಪ್ರಪ್ರಥಮವಾದದ್ದು ಸೌರಾಷ್ಟ್ರೇ ಸೋಮನಾಥಂಚ. ಸೌರಾಷ್ಟ್ರದಲ್ಲಿ ಇರತಕ್ಕಂತಹ ಸೋಮನಾಥ. ಸೋಮನಾಥ ಅಂದರೆ ಸ ಉಮಾನಾಥ ಅಂತ. ಸ ಉಮಾ, ಸೋಮ. ಸೋಮನಿಗೆ ನಾಥನಾದಂತಹ ಈಶ್ವರ ಅಂತ. ಆ ಸೋಮನಾಥನ ಪ್ರತಿನಿಧಿಯಾಗಿ ಅಲ್ಲಿ ಒಂದು ಲಿಂಗ ಉಂಟು. ಆ ಲಿಂಗ ಇರತಕ್ಕಂತಹ ಕ್ಷೇತ್ರದ ಪಕ್ಕದಲ್ಲಿ ಒಂದು ತೀರ್ಥ ಇದೆ. ಅದನ್ನು ಪ್ರಭಾಸ ತೀರ್ಥ ಅಂತ ಕರೀತಾರೆ. ಹೀಗಾಗಿ ನೀನೀಗ ಹೋಗಿ ಆ ಪ್ರಭಾಸ ತೀರ್ಥದಲ್ಲಿ ಮಿಂದು ಏಳಬೇಕು ಮತ್ತು ಅಲ್ಲಿರತಕ್ಕಂತಹ ಸೋಮನಾಥನನ್ನು ಅರ್ಚಿಸಬೇಕು. ಹೀಗೆ ಮಾಡಿದರೆ ನಾನು ಕೊಟ್ಟಿರತಕ್ಕಂತಹ ವರ ಸಂಪೂರ್ಣವಾಗುತ್ತೆ. ಹಾಗೂ ನಾನು ಮತ್ತೊಂದು ವರವನ್ನು ಕೊಡ್ತಾ ಇದ್ದೇನೆ. ಅದೇನು ಅಂದರೆ, ನೀನು ನೆಲೆಸಿರತಕ್ಕಂತಹ, ನೀನು ಕುಳಿತಿರತಕ್ಕಂತಹ, ನೀನು ತಪಸ್ಸು ಮಾಡಿರತಕ್ಕಂತಹ ಕ್ಷೇತ್ರ ಶಿವಬೆಳ್ಳಿ ಎನ್ನುವುದು ಆಗಿದೆ. ಯಾಕೆಂದರೆ ಒಂದು ಈಶ್ವರನ ದೇವಸ್ಥಾನ ಇದೆ ಅಂತ. ಶಿವಬೆಳ್ಳಿ, ಬೆಳ್ಳಿಯ ರಕ್ಷಾ ಕವಚವನ್ನು ಹೊಂದಿರತಕ್ಕಂತಹ ಶಿವಲಿಂಗ. ಈ ಕ್ಷೇತ್ರ ಇನ್ನು ಮುಂದೆ ನೀನು ತಪಸ್ಸು ಮಾಡಿದೆಯಾದ ಕಾರಣದಿಂದ ಅದರ ಹೆಸರನ್ನು ನಾನು ಬದಲಾವಣೆ ಮಾಡ್ತೀನಿ.
ಮತ್ತು ಶಿವಬೆಳ್ಳಿ ಎನ್ನತಕ್ಕಂಥದ್ದು ಶಿವನ ಹೆಸರನ್ನು ಪ್ರಸಿದ್ಧಿ ಮಾಡತಕ್ಕದ್ದು ಇಲ್ಲ. ನನಗೆ ನನ್ನ ಭಕ್ತನ ಹೆಸರಿನಿಂದ ಆ ಕ್ಷೇತ್ರ ಪ್ರಸಿದ್ಧವಾಗಬೇಕು. ಆದ್ದರಿಂದ ಶಿವಬೆಳ್ಳಿಯನ್ನ ನಿನ್ನ ಹೆಸರಿನಿಂದ ಪ್ರಸಿದ್ಧವಾಗಲಿ ಎನ್ನತಕ್ಕ ವರವನ್ನು ಕೊಡುತ್ತೆ. ಹಾಗೂ ನನ್ನ ಹೆಸರನ್ನ ನಾನು ನಿನ್ನನ್ನು ತಲೆಯಲ್ಲಿ ಧರಿಸಿದ ಕಾರಣದಿಂದಾಗಿ ಪ್ರಸಿದ್ಧವಾಗಲಿ ಅಂತ ಹೇಳ್ತೀನಿ. ಆದ್ದರಿಂದ ಈಗ ನೀನು ಹೋಗಿ ಪ್ರಭಾಸ ಕ್ಷೇತ್ರದಲ್ಲಿ ಪ್ರಭಾಸ ತೀರ್ಥದಲ್ಲಿ ಮುಳುಗಿ ನಿನಗೆ ಬಂದ ಸಂಪೂರ್ಣ ಶಾಪವನ್ನು ವಿಮೋಚನೆ ಮಾಡಿಕೊ ಅಂತ ಮಾರ್ಗದರ್ಶನವನ್ನು ಮಾಡಿ ಈಶ್ವರ ಮಾಯವಾದ. ಆತ್ಮೀಯರೇ, ಈ ದ್ವಾದಶ ಜ್ಯೋತಿರ್ಲಿಂಗಗಳು, ಅವುಗಳ ಇತಿಹಾಸ, ಅವುಗಳ ಹಿನ್ನೆಲೆ, ಇವುಗಳನ್ನೆಲ್ಲ ಕುರಿತು ನಾನು ಮುಂದೊಮ್ಮೆ ಮಾತನಾಡ್ತೀನಿ ವಿಸ್ತಾರವಾಗಿ. ಪ್ರಕೃತ ಈಗ ಚಂದ್ರ ಪ್ರಭಾಸಕ್ಕೆ ಬಂದಿದ್ದಾನೆ. ಪ್ರಭಾಸ ಅಂತಂತಂದರೆ ಗುಜರಾತ್ನಲ್ಲಿ ಇರತಕ್ಕಂತಹ ಕ್ಷೇತ್ರ ಅದು. ಆ ಪ್ರಭಾಸ ತೀರ್ಥದ ಪಕ್ಕದಲ್ಲಿ ಒಂದು ಪುಟ್ಟ ದೇವಸ್ಥಾನವೇ ಎಲ್ಲ ಪುಟಾಣಿಯಾಗಿತ್ತೇ ಇದು. ಈಶ್ವರನ ದೇಗುಲ ಸೋಮನಾಥ. ವಾಸ್ತವವಾಗಿ ಸೋಮನಾಥ ಅಂದರೆ ಪಾರ್ವತೀಪತಿ ಅನ್ನತಕ್ಕಂತಹ ಹೆಸರು ಇದ್ದರೂ ಚಂದ್ರ ಹೋಗಿ ಅಲ್ಲಿ ಪೂಜೆ ಮಾಡಿದ್ದರಿಂದ, ಚಂದ್ರನ ಕಾರಣದಿಂದಾಗಿ ಚಂದ್ರನೂ ಸೋಮ ಅನ್ನತಕ್ಕಂತಹ ಅಭಿಧಾನಕ್ಕೆ ಕಾರಣನಾದ್ದರಿಂದ ಸೋಮನಾಥ ಅಂದರೆ ಚಂದ್ರನಿಗೆ ನಾಥ, ಚಂದ್ರನಿಗೆ ಬದುಕನ್ನು ಕೊಟ್ಟಾತ, ಚಂದ್ರನಿಗೆ ರಕ್ಷಣೆಯನ್ನು ನೀಡಿದಾತ, ಚಂದ್ರ ಅಡಗಿಕೊಂಡಿದ್ದಾಗ, ಕುಗ್ಗಿ ಹೋಗಿದ್ದಾಗ, ಕಳಾಹೀನನಾಗಿದ್ದಾಗ ಅವನಿಗೆ ಮತ್ತೆ ಜೀವನವನ್ನು ಕೊಟ್ಟಾತ, ಅವನು ನಾಥನಾಗಿದ್ದಾನೆ ಈಶ್ವರ ಚಂದ್ರನಿಗೆ ಅನ್ನುವ ಅರ್ಥದಲ್ಲಿ ಸೋಮನಾಥ ಅಂದರೆ ಚಂದ್ರನಾಥ ಅಂತಲೂ ಕರೀತಾರೆ. ಹೇಗೂ ಚಂದ್ರ ಪ್ರಭಾಸ ತೀರ್ಥದಲ್ಲಿ ಮುಳುಗೆದ್ದಿದ್ದಾನೆ, ದಿವ್ಯ ತೇಜಸ್ಸನ್ನು ಸಂಪಾದನೆ ಮಾಡಿಕೊಂಡಿದ್ದಾನೆ, ಆ ಸೋಮನಾಥನಿಗೆ ಅರ್ಚಿಸಿದ್ದಾನೆ. ಅರ್ಚಿಸಿದ ಮೇಲೆ ಆತನಿಗೆ ಅನ್ನಿಸ್ತು, ನನಗೆ ಇಂತಹ ಪುನರ್ಜನ್ಮವನ್ನು ಕೊಟ್ಟಂತಹ ಕ್ಷೇತ್ರ ತುಂಬ ಚೆನ್ನಾಗಿರಬೇಕು, ಆಕರ್ಷಕವಾಗಿರಬೇಕು, ಪೂಜ್ಯವಾಗಿರಬೇಕು, ಶ್ರೀಮಂತವಾಗಿರಬೇಕು ಅಂತ ಹೇಳಿ ಆ ಸೋಮನಾಥನಿಗಾಗಿ ಒಂದು ಚಿನ್ನದ ಗುಡಿಯನ್ನು ಕಟ್ಟುತ್ತಾನೆ. ಹೀಗಾಗಿ ಸ್ವರ್ಣ ದೇಗುಲವೊಂದು ಚಂದ್ರನಿಂದ ನಿರ್ಮಾಣ ಹೊಂದಿ ಪ್ರಸಿದ್ಧವಾಗಿದ್ದು ಕೃತಯುಗದಲ್ಲಿ. ಅಲ್ಲಿನ ಇತಿಹಾಸ ಹೇಳ್ತಾರೆ, ಅಲ್ಲಿನ ವಿಷಯಗಳನ್ನು ವಿವರಣೆ ಮಾಡತಕ್ಕವರು, ಕೃತಯುಗದಲ್ಲಿ ಚಿನ್ನದ ದೇಗುಲವಾಗಿತ್ತು, ತ್ರೇತಾಯುಗದಲ್ಲಿ ರಾವಣ ಬೆಳ್ಳಿಯ ದೇವಸ್ಥಾನವನ್ನು ಕಟ್ಟಿದ, ಮತ್ತು ದ್ವಾಪರ ಯುಗದಲ್ಲಿ ಕೃಷ್ಣ ಈಶ್ವರನ ಭಕ್ತನಾಗಿ ತನ್ನ ಸಂತಾನಕ್ಕಾಗಿ ಈಶ್ವರನನ್ನು ಕುರಿತು ತಪಸ್ಸು ಮಾಡಿದ ಹಿನ್ನೆಲೆಯಲ್ಲಿ ಶ್ರೀಗಂಧದ ಗುಡಿಯನ್ನು ಕಟ್ಟಿದ. ಇದು ಒಂದೊಂದು ಯುಗ ಕಳೀತಾ ಇದ್ದ ಹಾಗೆ ಅದರ ಶಕ್ತಿ ಕಡಿಮೆ ಆಗ್ತಾ ಹೋಗೋದು ನಮಗೆ ಗೊತ್ತಾಗುತ್ತೆ. ಇನ್ನು ಈ ಕಲಿಯುಗದಲ್ಲಿ ವಶಗಾರೆ ಕಲ್ಲು ಇವುಗಳಿಂದ ಅದರ ನಿರ್ಮಾಣವಾಗಿತ್ತು. ಯಾಕೆ ಆಗಿತ್ತು ಅಂತ ಹೇಳ್ತಾ ಇದ್ದೇನೆ ಅಂದರೆ, ಆ ಸೋಮನಾಥನ ದೇವಸ್ಥಾನದಲ್ಲಿ ಅತ್ಯಂತ ಸಿರಿ ಎನ್ನುವುದು ಶೇಖರವಾಗಿತ್ತು. ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಮುತ್ತು, ಗೋಮೇಧಿಕ ಇತ್ಯಾದಿಗಳೆಲ್ಲ ರಾಶಿ ರಾಶಿ ಇತ್ತು. ಭಕ್ತರೆಲ್ಲ ಆ ಸೋಮನಾಥನಿಗೆ ಕೊಡ್ತಾ ಇದ್ದರು, ರಾಜರುಗಳೆಲ್ಲ ನಡ್ಕೊಳ್ತಾ ಇದ್ರು. ಘಜ್ನಿ ಮೊಹಮ್ಮದ್ ಅನ್ನತಕ್ಕಂತಹ ಒಬ್ಬ ದುರಾತ್ಮ ಮತಾಂಧ ಭಾರತದ ಮೇಲೆ ದಂಡೆತ್ತಿ ಬಂದು
ಆ ಉತ್ತರದಲ್ಲಿ ಇದ್ದಂತಹ ಸೋಮನಾಥನ ದೇಗುಲವನ್ನು ದೋಚಿಬಿಟ್ಟು ಅಲ್ಲಿದ್ದಂತಹ ಐಶ್ವರ್ಯವನ್ನೆಲ್ಲ ತಗೊಂಡು ಹೋಗ್ಬಿಟ್ಟು, ಅದು ಒಮ್ಮೆಯಲ್ಲ, ಸುಮಾರು 6-7 ಬಾರಿ, ಅದರಲ್ಲಿಯೂ ಕೊನೆಯಲ್ಲಿ ಔರಂಗಜೇಬ, ಅವನನಕ ಅವನಷ್ಟು ಧರ್ಮಾಂಧನನ್ನು ನಾವು ಇತಿಹಾಸದಲ್ಲಿ ಕಂಡೇ ಇಲ್ಲ. ಅನ್ಯ ಧರ್ಮೀಯರನ್ನು ಹಿಂಸಿಸುವುದರಲ್ಲಿ, ಅನ್ಯ ಧರ್ಮದ ಪೂಜಾ ಕೇಂದ್ರಗಳನ್ನು ಧ್ವಂಸ ಮಾಡುವುದರಲ್ಲಿ ಅವನು ಮಹಾ ಸಂತೋಷವನ್ನು ಪಡ್ತಾ ಇದ್ದ. ಔರಂಗಜೇಬ್ ನಾಮ ಅನ್ನತಕ್ಕಂಥ ತನ್ನ ಆಸ್ಥಾನದ ವಿದ್ವಾಂಸರಿಂದಲೇ ಬರೆಸಿಕೊಂಡಂತಹ ಕೃತಿಯಲ್ಲಿ ಇದನ್ನೆಲ್ಲ ವರ್ಣನೆ ಮಾಡಿದ್ದಾನೆ. ಎಷ್ಟು ಲಕ್ಷ ಜನರನ್ನು ನಾನು ಸಾಯಿಸಿದೆ, ಎಷ್ಟೆಷ್ಟು ದೇವಸ್ಥಾನಗಳನ್ನು ಧ್ವಂಸ ಮಾಡಿದೆ ಅಂತ. ವಿಶೇಷವಾಗಿ ಈ ಸೋಮನಾಥ ದೇವಾಲಯವನ್ನೂ ಧ್ವಂಸ ಮಾಡಿದ್ದಲ್ಲದೆ, ಆ ಸೋಮನಾಥ ದೇವಾಲಯದ ಗೋಡೆಗಳು, ಉಪ್ಪರಿಗೆ, ಮೆಟ್ಲುಗಳು ಇವುಗಳನ್ನೆಲ್ಲ ತನ್ನ ಮಸೀದಿಗೆ ಆಧಾರ ಮಾಡಿಕೊಂಡು, ಅಂದರೆ ಸೋಮನಾಥ ದೇಗುಲದ ಅವಶೇಷಗಳ ಮೇಲೆ ತನ್ನದೊಂದು ಮಸೀದಿ ಕಟ್ಟಿದ. ಆದರೆ ವಿಶೇಷವನ್ನು ಗಮನಿಸಬೇಕಾದ್ದೇನು ಅಂದರೆ, ಭಾರತೀಯರ ಶ್ರದ್ಧಾ ಕೇಂದ್ರಗಳಲ್ಲಿ ಅತ್ಯಂತ ಅಗ್ರಸ್ಥಾನವನ್ನು ಗಳಿಸಿರತಕ್ಕ ಈ ಸೋಮನಾಥ ಈ ಪ್ರಭಾಸ ಕ್ಷೇತ್ರದ ತಟದಲ್ಲಿ ಇರತಕ್ಕಂತಹ ಆ ದೇವಸ್ಥಾನ ಎಷ್ಟು ಬಾರಿ ಧ್ವಂಸವಾದರೂ ಇಂದಿಗೂ ದೇದೀಪ್ಯಮಾನವಾಗಿದೆ. 1947ನೇ ಇಸವಿಯಲ್ಲಿ ರಾಷ್ಟ್ರಾಧ್ಯಕ್ಷರಾಗಿರತಕ್ಕಂತಹ ಬಾಬು ರಾಜೇಂದ್ರ ಪ್ರಸಾದರಿಂದ ಸನ್ಮಾನ್ಯ ವಲ್ಲಭಭಾಯಿ ಪಟೇಲ್ ಅವರ ಅಪೇಕ್ಷೆಯಂತೆ ಈ ದೇಗುಲ ಕಾರ್ಯ ಆರಂಭವಾಗಿ 10 ವರ್ಷಗಳ ಕಾಲ ಅದರ ನಿರ್ಮಾಣ ಆಯಿತು. ಅದು ಹೇಗೂ ಇರಲಿ, ಇಂದಿಗೂ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂತಹ 12 ಜ್ಯೋತಿರ್ಲಿಂಗಗಳಲ್ಲಿ ಪ್ರಪ್ರಥಮವಾಗಿರತಕ್ಕಂತಹ ದೇವಸ್ಥಾನದ ಆ ಪ್ರಖ್ಯಾತಿಗೆ, ಆ ಪ್ರಸಿದ್ಧಿಗೆ ಮೂಲ ಕಾರಣನಾಗಿದ್ದು ಚಂದ್ರ ಅನ್ನತಕ್ಕಂಥದ್ದನ್ನು ನಾವು ದಾಖಲು ಮಾಡಿಕೊಳ್ಳೋಣ. ಹೀಗೆ ಚಂದ್ರ ಅಪ್ಪನಿಂದ ವರವನ್ನು ಗಳಿಸಿದರೆ ಮಗನಿಂದ ಶಪ್ತನಾಗಿ ಬಿಟ್ಟ. ಮತ್ತೊಮ್ಮೆ ಮಾವನಿಂದ ಶಾಪಗೊಂಡಿದ್ದು ನಮಗೆ ಗೊತ್ತಿದೆ. ಆದರೆ ಈಶ್ವರನ ಮಗ ಗಣೇಶ, ಗಣಪತಿ ವಿವಾಹಿತನಾಗಿ ಸಿದ್ಧಿ ಬುದ್ಧಿಯರ ಜೊತೆಗೆ ಎಲ್ಲೆಲ್ಲೋ ಓಡಾಡ್ತಾ ಇದ್ದಾನೆ. ಹಾಗೆ ಒಮ್ಮೆ ಚಂದ್ರಮಂಡಲಕ್ಕೂ ಬಂದ. ಚಂದ್ರಮಂಡಲದಲ್ಲಿಯೂ ವಿಹರಿಸ್ತಾ ಇದ್ದಾನೆ. ಮಂಡಲಾಧಿಪತಿ ಚಂದ್ರ. ಅವನು ಗಣೇಶನನ್ನು ನೋಡಿದ, ತರುಣಿಯರನ್ನು ನೋಡಿದ, ನಕ್ಕುಬಿಟ್ಟು. ಅವನು ಯಾವಾಗಲೂ ಚಂದ್ರನ ಒಂದು ದೊಡ್ಡ ದೋಷ ಉಂಟು. ಅವನು ಸುಂದರ, ಮಹಾಸುಂದರಾಂಗನಾಗಿರತಕ್ಕಂತಹ ಚಂದ್ರನಿಗೆ ಸ್ವಲ್ಪ ಹೊಟ್ಟೆ ದಪ್ಪ ಇರತಕ್ಕಂಥ, ಪುಟ್ಟ ಇಲಿಮರಿ ಇರತಕ್ಕಂತಹ ಗಣೇಶನನ್ನು ನೋಡಿ ಸ್ವಲ್ಪ ಅಪಹಾಸ್ಯ ಅಂತ ಅನ್ನಿಸ್ತವನಿಗೆ, ನಕ್ಕುಬಿಟ್ಟು. ಇದನ್ನು ಗಣೇಶ ಸಹಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಚಂದ್ರನಿಗೆ ಶಾಪ ಕೊಟ್ಟ. ನಿನ್ನನ್ನು ಯಾರಾದರೂ ನೋಡಿದರೆ ಅವರು ಅಪವಾದಕ್ಕೆ ತುತ್ತಾಗಲಿ. ಮೇಲ್ನೋಟಕ್ಕೆ ಈ ಶಾಪ, ಅರೆ ಚಂದ್ರನಿಗೆ ಶಾಪ ಕೊಡಬೇಕಲ್ರಿ, ಚಂದ್ರನ ನೋಡಿದವರಿಗೆ ಶಾಪವಂತಲ್ಲಪ್ಪ ಅಂತ ಅನ್ನಿಸುತ್ತೆ. ಆದರೆ ಅಲ್ಲ, ಅದರ ಅರ್ಥ ಪರೋಕ್ಷವಾಗಿ ಏನು ಅಂದರೆ, ನೀನು ದರ್ಶನಕ್ಕೂ ಅಯೋಗ್ಯ ಅಂತ. ನಿನ್ನನ್ನು ದರ್ಶನ ಮಾಡಿದವರಿಗೆ ಅಪವಾದ ಬರುತ್ತೆ, ಮಾಡದ ತಪ್ಪಿಗೆ ಅವರು ಗುರಿಯಾಗುತ್ತಾರೆ ಅಂತಂತ ಹೇಳಿಬಿಟ್ರೆ ಚಂದ್ರನನ್ನು ಯಾರು ನೋಡ್ತಾರೆ? ಅಂದರೆ ಅವನು ಅದರ್ಶನೀಯ ಅಂತ ಎಲ್ಲ ಕಾಲಕ್ಕೂ ಇದ್ದು ಬಿಡಲಿ ಎನ್ನುವಂತೆ ಗಣಪತಿ ಶಾಪ ಕೊಟ್ಟುಬಿಟ್ಟು. ಮತ್ತೊಮ್ಮೆ ಇದರಿಂದ ಚಂದ್ರ ಖಿನ್ನನಾದ. ಸಹದೇವತೆಗಳ ಜೊತೆಗೆ ತನ್ನ ಗೋಳನ್ನು ತೋಡಿಕೊಂಡ. ಏನು ಮಾಡೋದು?
ಆಗ ದೇವತೆಗಳೆಲ್ಲ ಹೇಳಿದರು, ಬ್ರಹ್ಮನನ್ನು ಮುಂದಿಟ್ಟುಕೊಂಡು, ಅಥವಾ ಬ್ರಹ್ಮನೇ ಸೂಚಿಸಿದ, ನೋಡಯ್ಯ, ಗಣೇಶ ಕೊಟ್ಟಂತಹ ಶಾಪವನ್ನು ಪರಿಹರಿಸಲಿಕ್ಕೆ, ಬದಲು ಮಾಡಲಿಕ್ಕೆ ತ್ರಿಮೂರ್ತಿಗಳಿಗೂ ಸಾಧ್ಯವಿಲ್ಲ. ಯಾಕೆ ಅಂದರೆ ನಮಗೆಲ್ಲ ಶಕ್ತಿಯನ್ನು ಕೊಟ್ಟಾತ ಆತ. ತ್ರಿಮೂರ್ತಿಗಳು ನಾವು ಹುಟ್ಟಿದಾಗ ಯಾಕೆ ಹುಟ್ಟಿದ್ದೇವೆ, ಯಾವ ಕರ್ತವ್ಯವನ್ನು ಮಾಡಬೇಕು, ನಮ್ಮ ಕಾರ್ಯಕ್ಷೇತ್ರಗಳು ಯಾವುದು ಅಂತ ಏನೂ ಗೊತ್ತಿಲ್ಲದೆ ನಾವೆಲ್ಲ ಬಹಳಷ್ಟು ಕಾಲ ತಪಸ್ಸನ್ನು ಮಾಡಿ ಕುಳಿತಾಗ ನಾವಿದ್ದ ಸರೋವರದ ಅತ್ತ ಕಡೆಯಲ್ಲಿ ಗಣೇಶ ಪ್ರತ್ಯಕ್ಷನಾದ. ಆಗಲೇ ನಾವು ತ್ರಿಮೂರ್ತಿಗಳು ಸೇರಿಕೊಂಡು ಮಂತ್ರ ರಾಜ ಅಂತ ಹೇಳಿ ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮದ್ವೈತಮಾನಂದ ರೂಪಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಅಂತ ಹೇಳಿ ಪರಬ್ರಹ್ಮವೇ ಆತ ಅಂತ ಹೇಳಿ ಭಜಿಸಿದ್ದೇವೆ. ಆಮೇಲೆ ಗಣೇಶನ ಸೂಚನೆಯಂತೆ, ಮಾರ್ಗದರ್ಶನದಂತೆ ನಾವು ತ್ರಿಮೂರ್ತಿಗಳು ನಮ್ಮ ಕರ್ತವ್ಯಗಳನ್ನು ನಿರ್ವಹಣೆ ಮಾಡಿದ್ದೇವೆ. ಆದ್ದರಿಂದ ನಾನು ನಿನಗೇನು ಸಲಹೆ ಕೊಡ್ತಾ ಇದ್ದೇನೆ ಅಂದರೆ, ಚಂದ್ರ, ಗಣಪತಿ ಕೊಟ್ಟಿರತಕ್ಕಂತಹ ಶಾಪದ ನಿವಾರಣೆಯಾಗಬೇಕಾಗಿದ್ದರೆ ಗಣೇಶನೇ ನಿವಾರಣೆ ಮಾಡಬೇಕು. ಆದ್ದರಿಂದ ಗಣೇಶನನ್ನು ಒಲಿಸಿಕೋ. ಆ ಗಣೇಶನನ್ನು ಒಲಿಸಿಕೊಳ್ಳುವುದಕ್ಕೆ ಅತ್ಯಂತ ಸುಲಭವಾದ, ಅತ್ಯಂತ ಪ್ರಶಸ್ತವಾದ, ಅತ್ಯಂತ ಅನುಭವ ವೇದ್ಯವಾದ ಒಂದು ಮಾರ್ಗ ಇದೆ, ಒಂದು ವ್ರತವಿದೆ. ಆ ವ್ರತದ ಹೆಸರೇ ಸಂಕಷ್ಟಹರ ಗಣಪತಿ ವ್ರತ ಅಂತ. ಆ ಸಂಕಷ್ಟಹರ ಗಣಪತಿ ವ್ರತವನ್ನು ನೀನು ಮಾಡಿದರೆ ಗಣೇಶ ಒಲಿಯುತ್ತಾನೆ. ಇದು ಬಹಳ ಸುಲಭ, ಅನ್ಯವ್ರತಗಳಷ್ಟು ಕಷ್ಟ ಅಲ್ಲ ಇದು. ನೀನು ಆ ವ್ರತವನ್ನು ಮಾಡು. ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿಯ ದಿವಸ, ಚತುರ್ಥಿ ಗಣಪತಿಗೆ ಬಹಳ ಪ್ರಿಯವಾದ ದಿವಸ, ಆ ಚತುರ್ಥಿ ದಿವಸ ಬೆಳಗೆದ್ದು ನೀನು ಸಂಕಲ್ಪವನ್ನು ಮಾಡಿ ಆಹಾರಕ್ಕಾಗಿ ಕಂದಮೂಲ ಫಲಗಳನ್ನು ಸ್ವೀಕರಿಸಬಹುದು ಅನ್ನತಕ್ಕಂಥದ್ದು ಒಂದು ಸೂಚನೆ. ಸಾಧ್ಯ ಇದ್ದರೆ ಉಪವಾಸ ಮಾಡಬಹುದು. ಉಪವಾಸ ಅಂದರೆ ಅರ್ಥ ಏನು ಅದನ್ನೆಲ್ಲ ನಾವು ಚರ್ಚೆ ಮಾಡಿದ್ದೇವೆ ಹಿಂದೊಮ್ಮೆ, ಇನ್ನೊಂದು ಸಲ ಯಾವಾಗಾದರೂ ಮಾತಾಡೋಣ. ಕಂದಮೂಲ ಫಲಗಳನ್ನು ಸ್ವೀಕಾರ ಮಾಡಿ ರಾತ್ರಿಯಲ್ಲಿ ಗಣಪತಿಗೆ ಅತ್ಯಂತ ವಿಶೇಷವಾಗಿರತಕ್ಕಂಥ, ಪ್ರಿಯವಾಗಿರತಕ್ಕಂತಹ ಅಥರ್ವ ಶೀರ್ಷವನ್ನು 21 ಬಾರಿ ನೀನು ಅಧ್ಯಯನ ಮಾಡಬೇಕು, ಪಠಣ ಮಾಡಬೇಕು, ಪಾರಾಯಣ ಮಾಡಬೇಕು. ಇಷ್ಟೇ. ಇಷ್ಟು ಮಾಡಿದರೆ ಗಣಪತಿ ಒಲಿತಾನೆ ಅಂತ ಬ್ರಹ್ಮ ದೇವತೆಗಳ ಪ್ರಧಾನನಾಗಿ ಚಂದ್ರನಿಗೆ ಸಲಹೆಯನ್ನು ಕೊಟ್ಟ. ಚಂದ್ರ ಅದೇ ಪ್ರಕಾರ ಸಂಕಷ್ಟಹರ ಗಣಪತಿ ವ್ರತವನ್ನು ಮಾಡಿದ. ಆತ್ಮೀಯರೇ, ಒಂದು ಅಂಶವನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿಬಿಡೋಣ. ಇಂತಹ ವ್ರತಗಳು ಯಾವುದಾದರೂ ಮಾಡಿದರೆ, ವ್ರತ ಮಾಡಿದ್ದೀನಿ ತಕ್ಷಣ ಫಲ ಸಿಗಬೇಕು ಅಂತೆಲ್ಲ ನಾವು ಯೋಚನೆ ಮಾಡಬಾರದು. ಒಂದಷ್ಟು ಕಾಲ ಆಗಬೇಕು. ನಾವು ಯಾವುದೇ ವ್ರತವನ್ನು ಮಾಡಿದರೂ ಆ ವ್ರತದ ದೇವತೆಯನ್ನು ಒಲಿಸಿಕೊಳ್ಳುವುದಕ್ಕೆ ನಾವು ಪ್ರಯತ್ನ ಪಡಬೇಕಲ್ಲ. ಮಾಡ್ತಾ ಇದ್ದ ಹಾಗೇನೆ ಗಣಪತಿ ಕೊಟ್ಬಿಡ್ಲಿ ಅನ್ನೋಕ್ಕಾಗಲ್ಲ. ಹೀಗಾಗಿ ಚಂದ್ರ ಹಲವು ಕಾಲ, ಹಲವು ತಿಂಗಳುಗಳು ಸಂಕಷ್ಟಹರ ಗಣಪತಿ ವ್ರತವನ್ನು ಮಾಡಿದ. ಕೊನೆಗೆ ಗಣಪತಿ ಪ್ರತ್ಯಕ್ಷನಾಗಿ ಚಂದ್ರನಿಗೆ ನಿರೀಕ್ಷೆ ಮೀರಿದ ವರಗಳನ್ನು ಕೊಟ್ಟುಬಿಟ್ಟ. 2 ಪ್ರಧಾನವಾಗಿರತಕ್ಕಂತಹ ವರಗಳು ಅಂದರೆ, ನಾನು ನಿನ್ನನ್ನು
ನೋಡಿದವರಿಗೆ ಅಪವಾದ ಬರಲಿ ಅಂತ ಹೇಳಿದ್ದೆ. ಅದನ್ನು ಒಂದು ದಿವಸಕ್ಕೆ ಇಳಿಸ್ತಾ ಇದ್ದೇನೆ. ಹೇಗೂ ಜನರೆಲ್ಲ ಭಾದ್ರಪದ ಶುಕ್ಲ ಚೌತಿಯ ದಿವಸ ನನ್ನ ವ್ರತವನ್ನು ಮಾಡ್ತಾರೆ, ವಿನಾಯಕ ವ್ರತ ಅಂತ. ಆ ಒಂದು ದಿವಸ ನಿನ್ನನ್ನು ನೋಡದೆ ಹೋಗಲಿ, ನಾನು ಕೊಟ್ಟ ಶಾಪ ನೆನಪಿನಲ್ಲಿ ಉಳಿಯಲಿ. ಆ ಒಂದು ದಿವಸ ನಿನ್ನನ್ನು ನೋಡಬಾರದು ಯಾರು, ಅವರಿಗೆ ಅಪವಾದ ಖಂಡಿತ ಬರುತ್ತೆ. ಆದರೆ ಅದಕ್ಕೂ ಒಂದು ವಿನಾಯಿತಿ ಉಂಟು. ಅದೇನು ಅಂದರೆ, ಬಿದಿಗೆಯ ದಿವಸದ ಚಂದ್ರನನ್ನು ಅವರು ನೋಡಿದ್ದರೆ, ಕಷ್ಟ ನೋಡೋದು, ಒಂದೇ ಒಂದು ಪುಟಾಣಿ ಗೆರೆ ಇದ್ದಾಗಿರುತ್ತೆ, ಅಲ್ಪ ಕಾಲದಲ್ಲಿರುತ್ತೆ. ಅದನ್ನು ಹುಡುಕಿ ನೋಡಿಬಿಟ್ಟರೆ, ಚತುರ್ಥಿ ದಿವಸ ನೀನು ನನ್ನನ್ನು ಪೂಜೆ ಮಾಡಿದೀಯಾದ ಕಾರಣದಿಂದ ಚತುರ್ಥಿ ದಿವಸ ನಿನ್ನನ್ನು ನೋಡಿದರೂ ಅವರಿಗೆ ಅಪವಾದ ಬರೋದಿಲ್ಲ. ಇದು ಒಂದು ತೋಡು. ಅಂದರೆ ಚತುರ್ಥಿ ದಿವಸ ನೋಡಿ ನಿನಗೆ ಅಪವಾದವನ್ನು ನಿನ್ನ ಕಾರಣದಿಂದಾಗಿ ಯಾರಾದರೂ ಗಳಿಸುತ್ತಾರೆ ಅಂದರೂ ಬಿದಿಗೆ ದಿವಸ ನಿನ್ನನ್ನು ನೋಡಿದ್ದರೆ ಅಪವಾದ ಬರಲ್ಲ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಾನು ನಿನಗೆ ಒಂದು ವರವನ್ನು ಕೊಡಬೇಕಾಗಿದೆ, ವರವನ್ನು ಕೊಡ್ತಾ ಇದ್ದೇನೆ. ಅದೇನಪ್ಪ ಅಂದರೆ, ನಿನ್ನನ್ನು ನೋಡಿದರೆ ಅಪವಾದ ಬರುತ್ತೆ ಅಂತ ಹೇಳಿದ್ನಲ್ಲ, ಈಗ ಹೇಳ್ತಾ ಇದ್ದೇನೆ, ಇನ್ನು ಮುಂದೆ ನನ್ನ ಈ ಸಂಕಷ್ಟ ಹರಗಣಪತಿ ವ್ರತವನ್ನು ಯಾರೇ ಮಾಡಿದರೂ ಅದು ಮುಕ್ತಾಯ ಆಗಬೇಕಾದ್ರೆ ನಿನ್ನನ್ನು ನೋಡಬೇಕು, ಚಂದ್ರ ದರ್ಶನವಾಗಬೇಕು. ಚಂದ್ರ ದರ್ಶನವನ್ನು ಅಂದರೆ ಅಥರ್ವ ಶೀರ್ಷವನ್ನು 21 ಬಾರಿ ಓದಿ ಗಣಪತಿಯ ಪೂಜೆಯನ್ನು ಮಾಡಿ, ಅಥವಾ ಮಾಡುವುದಕ್ಕೆ ಮುನ್ನ ಚಂದ್ರೋದಯವಾಗಿರತಕ್ಕಂಥ ಚಂದ್ರನನ್ನು ನೋಡಿದರೆ ವ್ರತ ಮುಕ್ತಾಯ ಆಗುತ್ತೆ. ಆದ್ದರಿಂದ ನಿನ್ನನ್ನು ನೋಡಿದರೆ ಅಪವಾದ ಬರುತ್ತೆ ಎನ್ನುವುದಕ್ಕಿಂತ ಹೆಚ್ಚಾಗಿ, ನಿನ್ನನ್ನು ನೋಡಿದರೆ ಅಪವಾದ ಬರೋದು ಯಾವಾಗ? ಭಾದ್ರಪದ ಶುಕ್ಲ ಚೌತಿ ದಿವಸ ರಾತ್ರಿ, ಅಂದರೆ ವರ್ಷಕ್ಕೆ ಒಂದು ಸಲ ಅಪವಾದ ಬರೋದು ನಿನ್ನನ್ನು ನೋಡಿದರೆ. ಇಲ್ಲ, ನಾನು ಹೇಳ್ತಾ ಇದ್ದೇನೆ, ವರ್ಷದಲ್ಲಿ 12 ಬಾರಿ, 12 ಬಾರಿ ನಿನ್ನನ್ನು ನೋಡಬೇಕು. ನೋಡಿದರೆ ಒಳ್ಳೆಯದಾಗುತ್ತೆ, ವ್ರತ ಸಮಾಪ್ತಿಯಾಗುತ್ತೆ, ಅವರಿಗೆ ಸಂಕಷ್ಟಗಳೆಲ್ಲ ಪರಿಹಾರವಾಗುತ್ತೆ ಅನ್ನತಕ್ಕಂತಹ ವರವನ್ನು ಕೊಟ್ಟಿದ್ದೇನೆ ನಿನಗೆ ಅಂತ ಹೇಳಿದೆ. ಹೀಗಾಗಿ ಚಂದ್ರ ಗಣಪತಿಯಿಂದಲೂ ವರವನ್ನು ಸ್ವೀಕಾರ ಮಾಡಿದ, ಅಪ್ಪನಿಂದಲೂ ವರವನ್ನು ಸ್ವೀಕಾರ ಮಾಡಿದ. ಅಪ್ಪನಿಂದ ಕೊಟ್ಟಂತಹ ವರವನ್ನು ನಾವು ಹೇಳಲಿಲ್ಲ ಅಲ್ವೇ? ಅಂದರೆ ಅರ್ಥ ಏನು? ಶಿವಬೆಳ್ಳಿ ಎನ್ನತಕ್ಕಂಥದ್ದು ಚಂದ್ರನಿಂದ ಪ್ರಸಿದ್ಧವಾಗಲಿ ಎನ್ನತಕ್ಕಂತಹ ವರವನ್ನು ಈಶ್ವರ ಕೊಟ್ಟನಲ್ಲ. ಹಾಗಾದರೆ ಶಿವಬೆಳ್ಳಿಯನ್ನು ಏನಂತ ಪರಿವರ್ತನೆ ಮಾಡಿದ? ಯಾವ ಹೆಸರಿನಿಂದ ಅದು ಪ್ರಸಿದ್ಧವಾಗಿದೆ ಈ ದಿವಸ ಅನ್ನತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥಸ್ನಾನ ಫಲ, ಕೃಚ್ಛ್ರಾದಿ ತಪಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನು ಒಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆದರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ